ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಉತ್ಖನನ ಕಾರ್ಯದಲ್ಲಿ 5ನೇ ಪಾಯಿಂಟ್ ಶುರುವಾಗಿತ್ತು. 5ನೇ ಪಾಯಿಂಟ್ ಉತ್ಖನನ ಕೂಡ ಅಂತ್ಯವಾಗಿದೆ. ಈಗ ಬರ್ತಾ ಇರತಕ್ಕಂಥ ಮಾಹಿತಿ 4 ಮತ್ತು 5ನೇ ಪಾಯಿಂಟ್ನಲ್ಲೂ ಕೂಡ ಸಿಕ್ಕಿಲ್ಲ ಕಳೆಬರಹದ ಕುರುಹು. 5ನೇ ಪಾಯಿಂಟ್ನಲ್ಲೂ ಉತ್ಖನನ ಕಾರ್ಯ ಅಂತ್ಯವಾಗಿದೆ. SIT ಚೀಫ್ ಪ್ರಣವ್ ಮೊಹಂತಿ ಅವರ ಸಮ್ಮುಖದಲ್ಲೇ ನಡೆದಿರ್ತಕ್ಕಂಥ 5ನೇ ಪಾಯಿಂಟ್ನ ಉತ್ಖನನ ಕಾರ್ಯ ಅಂತ್ಯ. ಆ್ಯಕ್ಚುಲಿ 4ಕ್ಕೆ ಇವತ್ತು ನಿಲ್ಲಿಸ್ತಾರೆ ಅಂತ ಇತ್ತು, ಬಟ್ 4ನೇ ಪಾಯಿಂಟ್ ಪಕ್ಕದಲ್ಲೇ 5ನೇ ಪಾಯಿಂಟ್ ಕೂಡ ಇತ್ತು. ಟೈಮು ಇತ್ತು, ಒಂದು 3/4 ಗಂಟೆ ಟೈಮ್ ಇದೆ, ಮಾಡಿಬಿಡೋಣ ಅಂತ. ಸೊ ಇಮಿಡಿಯೇಟಾಗಿ 5ನೇ ಪಾಯಿಂಟನ್ನು ಕೂಡ ಅಗಿಯುವಂತಹ ಕೆಲಸವನ್ನು ಮಾಡಿದ್ರು. 5 ಅಡಿ ಅಗಲ 6 ಅಡಿ ಉದ್ದ ಎಲ್ಲವನ್ನ ತೋಡಿದ್ರು ಕೂಡ ಯಾವ ಶವದ ಕುರುಹು ಕೂಡ ಸಿಕ್ಕಿಲ್ಲ. ಕನಿಷ್ಠ ತಲೆಬುರುಡೆ ಆಗಲಿ ಮೂಳೆಗಳಾಗಲಿ ಏನೂ ಕೂಡ ಸಿಕ್ಕಿಲ್ಲ. 5 ಅಲ್ಲಿಗೆ 13ರ ಪೈಕಿ 5 ಪಾಯಿಂಟ್ಗಳನ್ನು ಉತ್ಖನನ ಮಾಡಾಯಿತು. ಆತ ದೂರುದಾರನ ಸಮ್ಮುಖದಲ್ಲೇ, ಆತ ಹೇಳಿದ ಜಾಗದಲ್ಲೇ, ಆತ ಹೇಳಿದಷ್ಟೇ ಆಳಕ್ಕೆ ಅಗೆಯಲಾಗಿದೆ. 2 ದಿನದ ಕಾರ್ಯಾಚರಣೆ ಹೆಚ್ಚು ಕಡಿಮೆ ಇವತ್ತು ಮುಕ್ತಾಯ ಆದಂತೆ ಅನ್ನಿಸ್ತಾ ಇದೆ. ಯಾಕೆಂದರೆ 5 ಪಾಯಿಂಟ್, ನಿನ್ನೆ 1 ಪಾಯಿಂಟ್ಗೆ ಇಡೀ ದಿನ ಆಗೋಗಿತ್ತು ಕೆಲಸ. ಇವತ್ತು ನೋಡಿ 2, 3, 4, 5 4 ಪಾಯಿಂಟನ್ನು ಡಿಗ್ ಮಾಡಿದ್ದಾರೆ. 4 ಪಾಯಿಂಟ್ ಡಿಗ್ ಮಾಡಿದ್ರು ಕೂಡ 4ರಲ್ಲೂ ಕಳೆಬರ ಸಿಕ್ಕಿಲ್ಲ. ನೆನ್ನೆದು ಸೇರಿದ್ರೆ 5 ಪಾಯಿಂಟ್ಗಳನ್ನು ಆಗದರೂ ಕೂಡ ಯಾವುದೇ ಅಸ್ಥಿ ಪಂಜರದ ಕುರುಹು ಸಿಕ್ಕಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಹೆಚ್ಚು ಕಡಿಮೆ ಮುಕ್ತಾಯ ಆದಂತೆ 13 ಪಾಯಿಂಟ್ಗಳ ಪೈಕಿ 5 ಪಾಯಿಂಟ್ಗಳಲ್ಲಿ ಉತ್ಖನನ ಪೂರ್ಣ ಆಗಿದೆ. 2ನೇ ದಿನವೂ ಅಸ್ಥಿ ಪಂಜರದ ಕುರುಹು ಸಿಕ್ಕಿಲ್ಲ. 5 ಪಾಯಿಂಟ್ಗಳ ಉತ್ಖನನ ಪೂರ್ಣ ಆಯಿತು. ಯಾವ ಅಸ್ಥಿ ಪಂಜರದ ಕುರುಹು ಕೂಡ ಸಿಕ್ಕಿಲ್ಲ. ಅನ್ಲೆಸ್ ಅದೇನೋ ಡಾಕ್ಯುಮೆಂಟ್, ಪ್ಯಾನ್ ಕಾರ್ಡ್ ಮತ್ತು ಏನೋ ಇದು ಸಿಕ್ಕಿದೆ ಅಂತ ಯಾರೋ ಹೇಳಿದ್ ಬಿಟ್ಟರೆ ಬೇರೇನೂ ಇಲ್ಲ. ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಅಸ್ಥಿ ಪಂಜರಗಳು. 5 ಪಾಯಿಂಟಲ್ಲೂ ಸಿಕ್ಕಿಲ್ಲ. ಇವ್ರು ಗುರುತು ಮಾಡಿರೋದು 13ರ ಪೈಕಿ ಈಗ 5 ಮುಗಿದೋಯ್ತು. ಇನ್ನು 8 ಪಾಯಿಂಟ್ ಇದೆ ಅಷ್ಟೇ. ಸ್ವಲ್ಪ ವೇಗವಾಗಿ ಕೆಲಸ ಮಾಡಿದ್ರೆ ನನ್ನ ಪ್ರಕಾರ ನಾಳೆಗೆ ಮುಗ್ದೇ ಹೋಗುತ್ತೆ. 6ರಿಂದ 7 ಅಡಿ ಆಳ ಹೋದರೂ ಕೂಡ ಯಾವ ಕಳೆಬರ ಸಿಕ್ಕಿಲ್ಲ. 13 ಪಾಯಿಂಟ್ಗಳ ಪೈಕಿ 5 ಪಾಯಿಂಟ್ಗಳ ಉತ್ಖನನ ಮುಗಿತು, ಯಾವುದೇ ಕುರುಹು ಸಿಕ್ಕಿಲ್ಲ. SIT ತಂಡ ಇವತ್ತು ಬಹಳ ವೇಗವಾಗಿ ಕೆಲಸ ಮಾಡ್ತು. ಹಾಗೆ ನೋಡೋಕೆ ಹೋದರೆ ಎಲ್ಲ ಕಡೆ ಅವ್ರು ಹೇಳಿದಷ್ಟೇ ಆಳಕ್ಕೆ ಡಿಗ್ ಮಾಡಿದ್ದಾರೆ. 20 ಜನ ಕೆಲಸಗಾರರನ್ನು ಇಟ್ಕೊಂಡು. ನಾನು ಹೇಳ್ತಾ ಇದ್ದೆ, ತುಂಬ ಮಳೆ ಬಿದ್ದಿರೋದ್ರಿಂದ ಮಣ್ಣೆಲ್ಲ ಸಡಿಲವಾಗಿರುತ್ತೆ, ಬೇಗ ಅಗಿಬಹುದು. ತುಂಬ ನೀರು ಕುಡಿದಿದೆ ಕಳೆದ 2 ತಿಂಗಳಿಂದ, ಬೇಗ ಅಗಿಬೋದು. ಅಗಿತಾ ಇದ್ದಾರೆ. ಆಗಿದ್ರೂ ಕೂಡ ಯಾವುದೇ ಕಳೆ ಬರ ಸಿಕ್ಕಿಲ್ಲ. 5 ಪಾಯಿಂಟ್ಗಳು ಮುಕ್ತಾಯ ಆಯಿತು. ಉಳಿದಿರ್ತಕ್ಕಂಥದ್ದು ಇನ್ನು 8 ಪಾಯಿಂಟ್. ಆ 8 ಪಾಯಿಂಟ್ಗಳ ಉತ್ಖನನ ಕಾರ್ಯ ನಾಳೆ ಮತ್ತೆ ಆರಂಭ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ 5ನೇ ಪಾಯಿಂಟ್ ಕೂಡ ಬಹಳ ವೇಗವಾಗಿ ಮಾಡಿದ್ದಾರೆ. ಹಾಗೆ ನೋಡೋಕೆ ಹೋದರೆ 5ನೇ ಪಾಯಿಂಟ್ ಉತ್ಖನನ ಮುಕ್ತಾಯ ಆಗಿದೆ, ಅಲ್ಲೂ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಮಾಹಿತಿ. ಸೊ ಏನಿದೆ ಅಪ್ಡೇಟ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು, ಇವತ್ತು ಬೆಳಿಗ್ಗೆ ಆರಂಭಗೊಂಡಿರುವಂತದ್ದು 2ನೇ ಪಾಯಿಂಟ್ ಸುಮಾರು 11 ಗಂಟೆಗೆ. ಈಗ ಸದ್ಯ ಎಲ್ಲವೂ ಮುಗಿದಿರುವಂತದ್ದು ಇವತ್ತಿನ ಒಟ್ಟು 5 ಕಡೆಗಳಲ್ಲಿ ಮಾಡಲಾಗಿದೆ. ಇವತ್ತು ಒಟ್ಟು 4 ಕಡೆ, ನಿನ್ನೆ 1 ಕಡೆಯನ್ನ ಸೇರಿಸಿ ಈಗ 5ನೇ ಸ್ಥಳ ಏನಿತ್ತು, ಕೊನೆಯ ಸ್ಥಳ, ಅದನ್ನ ಅಲ್ಲಿ ಈ ರೀತಿಯಾದಂತಹ ಉತ್ಖನನ ಮಾಡಿರುವಂತದ್ದು. ಆದ್ರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹಗಳು ಪತ್ತೆ ಆಗಿಲ್ಲ. ಈಗ ಸದ್ಯದ ಮಟ್ಟಿಗೆ ಅಂತ್ಯಗೊಳಿಸಲಾಗಿದೆ. ಈ ಎಲ್ಲ ಕಾರ್ಯಾಚರಣೆ ಏನಿತ್ತು ಅದನ್ನ ಅಂತ್ಯಗೊಳಿಸಲಾಗಿದೆ. ಇವತ್ತಿನವರೆಗೆ ಅಂದ್ರೆ ನಿನ್ನೆ 1 ಮತ್ತೆ ಇವತ್ತು 4, ಒಟ್ಟು 5 ಕಡೆಗಳಲ್ಲಿ ಗುರುತು ಮಾಡಿರುವಂತಹ 5 ಕಡೆಗಳಲ್ಲಿ ಉತ್ಖನನ ಕಾರ್ಯವನ್ನ ಪೂರ್ಣಗೊಳಿಸಲಾಗಿದೆ. ಆದ್ರೆ ಈವರೆಗೂ ಯಾವುದೇ 1 ಕಡೆಯಲ್ಲೂ ಯಾವುದೇ ಕಳೆಬರ, ಅಸ್ಥಿಪಂಜರ ಪತ್ತೆ ಆಗಿಲ್ಲ. ಹೀಗಾಗಿ ಆತ ಹೇಳಿರುವಂತ 5ಅನ್ನ ಈಗಾಗಲೇ ಮುಗಿಸಲಾಗಿದೆ. ಇನ್ನು ಉಳಿದವುಗಳನ್ನು ಒಟ್ಟು 13 ಕಡೆಗಳಲ್ಲಿ ಏನಾತ ಗುರುತಿಸಿದ್ದಾನೆ. ಆ 13 ಕಡೆಗಳಲ್ಲೂ ಉತ್ಖನನ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ನಾಳೆ ಮತ್ತೆ ಮುಂದುವರಿಯುತ್ತದೆ. 6ನೇ ಸ್ಥಳ ಎಲ್ಲಿದೆ, 6ನೇ ಸ್ಥಳದಿಂದ ಮತ್ತೆ ನಾಳೆ ಆರಂಭಗೊಳ್ಳುತ್ತದೆ. ಈಗ ಸದ್ಯದ ಮಟ್ಟಿಗೆ ಇವತ್ತಿನ ಎಲ್ಲ ಪ್ರಕ್ರಿಯೆಯನ್ನ ಮುಗಿಸಿ ಅಧಿಕಾರಿಗಳು ಆ ಅರಣ್ಯ ಪ್ರದೇಶದಿಂದ ಹೊರಗೆ ಬರ್ತಾ ಇರುವಂತದ್ದು. ಇವತ್ತು ಸ್ವತಃ ಈ SIT ಮುಖ್ಯಸ್ಥರಾಗಿರುವಂತ DG ಪ್ರಣವ್ ಮೊಹಂತಿ ಅವರು ಆಗಮಿಸಿದ್ರು. ಅವರು ಈಗಾಗಲೇ ಅರಣ್ಯದಿಂದ ಹೊರಗೆ ವಾಪಸ್ ಹೋಗಿರುವಂತದ್ದು. ಜೊತೆಗೆ ಇನ್ನು ಉಳಿದಂತ ಅಧಿಕಾರಿಗಳು, ಜೊತೆಗೆ ದೂರುದಾರ, ಮುಸುಕುದಾರಿ ಯಾರಿದ್ದಾರೆ ಆತನನ್ನು ವಾಪಸ್ ಹೊರಗೆ ಕರ್ಕೊಂಡು ಬರ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸಬಹುದು. ಇದು ಇವತ್ತಿನ ಕಾರ್ಯ ಮುಗಿದಿರುವಂತದ್ದು. ನಿರಂತರವಾಗಿ ಬೆಳಿಗ್ಗೆಯಿಂದ 11 ಗಂಟೆಯಿಂದ ನಿರಂತರವಾಗಿ ಉತ್ಖನನ ಕೆಲಸವನ್ನ ಆರಂಭಗೊಳಿಸಲಾಗಿತ್ತು. ಸುಮಾರು 20 ಮಂದಿ
ಏನು ಕಾರ್ಮಿಕರಿದ್ರು ಆ ಕಾರ್ಮಿಕರೇ ಈ ಎಲ್ಲ ಕೆಲಸವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಆಗ್ತಾ ಇರುವಂತ ಉತ್ಖನನ ಕಾರ್ಯಕ್ಕೆ ಯಾವುದೇ ಕಾರಣಕ್ಕೂ ಯಂತ್ರೋಪಕರಣಗಳನ್ನ ತಗೊಂಡು ಹೋಗಾಗಿಲ್ಲ. ಹಾಗಾಗಿ ಕೇವಲ ಕಾರ್ಮಿಕರ ಸಹಾಯದಿಂದಲೇ ಈ ರೀತಿಯಾಗಿ ನೆಲವನ್ನ ಅಗಿಯುವಂತ ಕೆಲಸವನ್ನ ಮಾಡಿರುವಂತದ್ದು. ಬೆಳಿಗ್ಗೆಯಿಂದಲೂ ನಿರಂತರವಾಗಿ ಮಾಡಲಾಗಿತ್ತು. ಒಂದು ಊಟದ ವಿರಾಮವನ್ನು ಬಿಟ್ರೆ ನಿರಂತರವಾಗಿ ಈ ಎಲ್ಲಾ ಕಡೆಗಳಲ್ಲಿ 4 ಕಡೆಗಳಲ್ಲಿ ಅಗಿಯುವಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡಲಾಗಿದೆ. ಅದೇ ಎಲ್ಲೂ ಯಾವುದೇ ರೀತಿಯಾದಂತ ಕುರುಹುಗಳು ಪತ್ತೆ ಆಗಿಲ್ಲ. ನಿನ್ನೆ ಮಾಡಿರುವಂತ ಒಂದು ಕಡೆಯಲ್ಲಿ ಒಂದು ATM ಕಾರ್ಡ್ ಮತ್ತೆ ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅದನ್ನ ಹೊರತುಪಡಿಸಿದೆ ಬೇರೆ ಯಾವುದೇ ರೀತಿಯಾದಂತ ಅಸ್ಥಿಪಂಜರ ಆಗ್ಲಿ ಕಳೆಬರ ಆಗ್ಲಿ ಎಲ್ಲೂ ಪತ್ತೆ ಆಗಿಲ್ಲ ಅರವಿಂದ್.